ಸೊ ಇನ್ನು ಇವರ ಮೇಲೆ ಯಾವ ಕೇಸನ್ನ ಈಗ ಹಾಕಿದ್ದಾರೆ? ಸೊ ಇದು ಅತ್ಯಂತ ಮುಖ್ಯವಾಗಿ ಯಾವ ಕೇಸನ್ನ ಹಾಕಿದ್ದಾರೆ? ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣ. ಸೊ ಮನೋರಂಜನ್ ಸೇರಿ ಬಂಧಿತರ ವಿರುದ್ಧ ಭಯೋತ್ಪಾದನೆಯ ಕೇಸ್ ಈಗ ದಾಖಲಾಗಿದೆ. UAPA ಸೆಕ್ಷನ್ 16 ಮತ್ತು 18 ಅಡಿ ದೇಶದ್ರೋಹದ ಕೇಸನ್ನ ದಾಖಲು ಮಾಡಿದ್ದಾರೆ. UAPA ಸೆಕ್ಷನ್ 16 ಭಯೋತ್ಪಾದಕ ಕೃತ್ಯಗಳಿಗೆ ಶಿಕ್ಷೆಯನ್ನ ಕೊಡುವಂತಹ ಕೇಸು. UAPA ಸೆಕ್ಷನ್ 18 ಚಾರ್ಜ್ ಶೀಟ್ ಫೈಲ್ ಆಗುವವರೆಗೂ ಕೂಡ ಜಾಮೀನಿಗೆ ತಡೆ ಇರುತ್ತೆ. ಪಾರ್ಲಿಮೆಂಟ್ ಸ್ಟ್ರೀಟ್ ಠಾಣೆಯಲ್ಲಿ FIR ಅನ್ನ ಈಗ ದೆಹಲಿ ಪೊಲೀಸರು ದಾಖಲಿಸಿದ್ದಾರೆ. ಮನೋರಂಜನ್, ಸಾಗರ್ ಶರ್ಮಾ, ಅಮೋಲ್ ಸಿಂಧೆ ಜೊತೆಗೆ ನೀಲಂ ದೇವಿ, ವಿಕಿ ಶರ್ಮಾ ಒಬ್ರು ಎಸ್ಕೇಪ್ ಆಗಿದ್ದಾರೆ. ಅದು ಲಲಿತಾ ಝಾ ಅಂತ ಹೇಳಿ FIR ಅಂತೂ ಕೂಡ ಹಾಕಿದ್ದಾರೆ. ಒಟ್ಟು 6 ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದು. ಸೊ ಈ 6ರಲ್ಲಿ 5ರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಒಬ್ಬರು ಎಸ್ಕೇಪ್ ಆಗಿದ್ದಾರೆ. ಎಲ್ಲರ ಮೇಲೆಯೂ ಕೂಡ ಈಗ ಭಯೋತ್ಪಾದಕ ಕೃತ್ಯಗಳಿಗೆ ದೇಶದ್ರೋಹದ ಕೇಸನ್ನು ಕೂಡ ಹಾಕಿದ್ದಾರೆ. ಭಯೋತ್ಪಾದಕ ಕೃತ್ಯಗಳಿಗೆ ಶಿಕ್ಷೆಯನ್ನು ಕೊಡುವಂಥ ಕೇಸನ್ನು ಕೂಡ ಹಾಕಿದ್ದಾರೆ. UAPA ಸೆಕ್ಷನ್ 16, 18 ಆಮೇಲೆ ಸೆಕ್ಷನ್ 16, 18. ಸೊ ಪಾರ್ಲಿಮೆಂಟ್ ಸ್ಟ್ರೀಟ್ ಠಾಣೆಯಲ್ಲಿ ಈ ಪ್ರಕರಣ ಈಗ ದಾಖಲಾಗಿದೆ. FIR ದಾಖಲಿಸಿದ್ದಾರೆ. ಸೊ ಸೆಕ್ಷನ್ 120B ಏನಿದೆ, ನಿಮಗೆ ಆ FIRಗಳ ಕೇಸ್ಗಳನ್ನು ಕೂಡ ಹೇಳ್ತಾ ಇದ್ದೀವಿ. ಅಪರಾಧದ ಪಿತೂರಿ ಸೆಕ್ಷನ್ 452 ಏನಿದೆ, ಅತಿಕ್ರಮಣ ಸೆಕ್ಷನ್ 153 ಏನಿದೆ, ಗಲಭೆಯ ಉದ್ದೇಶದಿಂದ ಪ್ರಚೋದನೆ ಸೆಕ್ಷನ್ 186 ಏನಿದೆ, ಸಾರ್ವಜನಿಕ ಸೇವಕರಿಗೆ ಅಡ್ಡಿಪಡಿಸೋದು ಸೆಕ್ಷನ್ 353 ಏನಿದೆ, ದಾಳಿ ಅಥವಾ ಕ್ರಿಮಿನಲ್ ಬಲವನ್ನು ಹೊಂದಿರುವಂಥದ್ದು. ಸೊ ಇವಿಷ್ಟು ಕೂಡ ಇವರ ಮೇಲಿದೆ. ಹಾಗಾಗಿ ಒಂದು ಕಡೆಗೆ ಭವಿಷ್ಯವನ್ನು ಕಂಡುಕೊಳ್ಬೇಕಾಗಿರುವಂತಹ ಈ ಯುವಕ ಯುವತಿಯರು ಇವತ್ತು ದೇಶದ್ರೋಹದ ಪಟ್ಟವನ್ನು ಹಣೆಗಂಟಿಸ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ. ಉದ್ದೇಶ ಏನೇ ಇರಬಹುದು, ಬಟ್ ಹಿಡಿದಂಥ ದಾರಿ ಇದಲ್ಲ. ಈಗ ಅವ್ರು ಹೆಚ್ಚಿಗೆ ನಾನು ಆಗಲೂ ಕೂಡ ಹೇಳ್ತೀನಿ ಪದೇ ಪದೇ ವಿಚಾರದಲ್ಲಿ, ಹಾಗೆ ನೋಡಿದರೆ ಈ ರೀತಿಯಾಗಿ ಗುಂಡು ಹೊಡೆದು ಬಿಟ್ಟಿದ್ರೆ ಕಥೆ ಏನಾಗಿರೋದು ಇವ್ರದ್ದು ಅಂತ ಹೇಳಿ. ಭದ್ರತೆಯ ದೃಷ್ಟಿಯಿಂದ ಒಳಗಡೆಗಿರುವಂತಹ ಮಾರ್ಷಲ್ಸ್ಗಳು ಇರೋದಿಲ್ಲ ಆ್ಯಕ್ಚುಲಿ ಗನ್ಸ್ ಯಾವುದು, ಬಟ್ ಆಚೆಯಿಂದ ಯಾರಾದರೂ ಹಿಂಗೆ ಗನ್ ಹೊಡೆದು ಬಿಟ್ಟಿದ್ರೆ ಸೊ ಗೊತ್ತಿಲ್ಲ ಏನಾಗ್ತಾ ಇತ್ತು ಪರಿಸ್ಥಿತಿ. ಈಗ ಸದ್ಯಕ್ಕಂತೂ ಬದುಕಿದ್ದಾರೆ, ಅದೇ ಹೆಚ್ಚು.